A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಅಕ್ರಮವಾಗಿ ಕಾರಿನ ಗ್ಲಾಸ್ಗೆ ಬ್ಲ್ಯಾಕ್ ಕಲರ್ ಪೇಪರನ್ನು ಪೊಲೀಸರು ತೆಗೆದುಹಾಕಿದ್ರು. ವಿಜಯಪುರ ನಗರದ ಗಾಂಧಿ ಚೌಕ್ ಪೊಲೀಸ್ ಠಾಣಾ ಆವರಣದಲ್ಲಿ ಕಾರುಗಳನ್ನು ವಶಕ್ಕೆ ಪಡೆದುಕೊಂಡು ಗ್ಲಾಸ್ಗೆ ಹಾಕಿರುವ ಬ್ಲ್ಯಾಕ್ ಕಲರ್ ಪೇಪರನ್ನು ರಿಮೂವ್ ಮಾಡಿದ್ರು. ಅಲ್ಲದೆ ಕಾರು ಮಾಲೀಕರಿಗೆ ಎಚ್ಚರಿಕೆಯನ್ನು ನೀಡಿದ್ರು. ಮುಂದಿನ ದಿನಗಳಲ್ಲಿ ಈ ತರಹ ಅಳವಡಿಸಿದರೆ ಕಾರು ವಶಕ್ಕೆ ತೆಗೆದುಕೊಳ್ಳುವ ವಾರ್ನಿಂಗ್ ಅನ್ನು ಸಹ ನೀಡಿದ್ರು. ಇನ್ನು ಏನು ಸೋಷಿಯಲ್ ಮೀಡಿಯಾ ಮತ್ತು ಟ್ರಾಫಿಕ್ದು ಒಂದು ಜಸ್ಟ್ ಎಲ್ಲರೂ ಇದ್ದೀರಾ, ಈ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳನ್ನ ಮಾಡ್ತಾರೆ. ಸೊ ನಮ್ಮ ಜಿಲ್ಲೆಯ ಯುವಕರಿಗಾಗಿರ್ಬೋದು, ಕೆಲವೊಂದಿಷ್ಟು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳಿಗಾಗಿರ್ಬೋದು, ಇಷ್ಟೇ ಮೆಸೇಜ್ ಏನು ಅಂತಂತಂದರೆ, ತಾವು ಮಾಡುವಂಥ ಚಟುವಟಿಕೆಗಳ ಮೇಲೆ ಪೊಲೀಸ್ ಇಲಾಖೆ ಸಂಪೂರ್ಣವಾದಂಥ ನಿಗಾ ಇಟ್ಟಿರುತ್ತೆ. ನೀವು ಮಾಡಿರುವಂಥ ರೀಲ್ಸ್ಗಳಾಗಿರ್ಬೋದು, ಅದರಲ್ಲಿ ಬಳಸುವಂಥ ವಸ್ತುಗಳಾಗಿರ್ಬೋದು ಕಾನೂನು ಬಾಹಿರ ಆಗಿತ್ತು ಅಂತಂತಂದರೆ ಪೊಲೀಸ್ ಇಲಾಖೆ ನಿಮ್ಮ ಮೇಲೆ 100% ಆ್ಯಕ್ಷನನ್ನು ತಗೊಳ್ಳುತ್ತೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಬಳಕೆದಾರರಾಗಿರ್ಬೋದು, ರೀಲ್ಸ್ ಮಾಡೋರಾಗಿರ್ಬೋದು, ಅದರಲ್ಲಿ ಯೂಸ್ ಮಾಡುವಂಥ ನಿಮ್ಮ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಹೌದಾ, ನೀವು ಮಾಡುವಂಥದ್ದು ಸಮಾಜದಲ್ಲಿ ಭಯವನ್ನು ಸೃಷ್ಟಿ ಮಾಡುವಂಥದ್ದಾಗಿತ್ತು ಅಂತಂದರೆ ಇಲಾಖೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುತ್ತೆ. ಇನ್ನೊಂದು, ಈಗ ಏನು ದ ಸ್ಪೆಷಲ್ ಡ್ರೈವ್ ಅನ್ನೋದಕ್ಕೆ ದಿಸ್ ಜನವರಿ ಮಂತ್ ಏನು ಅಂತಂದರೆ ದ ಟ್ರಾಫಿಕ್ ಅವೇರ್ನೆಸ್ ಮಂತ್ ಅಂತಂದರೆ ನಾವು ಪ್ರತಿ ವರ್ಷ ಮಾಡ್ತೀವಿ. ಸೊ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಆನ್ ಎನ್ ಎವರೇಜ್ ಲಾಸ್ಟ್ 5-6 years ನಾನು ಡೇಟಾ ನೋಡಿದರೆ ಅರೌಂಡ್ 450 ಡೆತ್ಸ್ ಆಗುತ್ತೆ ಆಕ್ಸಿಡೆಂಟ್ಸ್ಗಳಲ್ಲಿ ಓವರ್ ಎ ಪೀರಿಯಡ್ ಆಫ್ 1 year. ಅದರಲ್ಲಿ 70-75% ಟೂ ವೀಲರ್ದಲ್ಲೇ ಆಗ್ತದೆ. ಸೊ ಹಾಗಾಗಿ ಅದನ್ನು ಕೂಡ ಈಗ ಸ್ಕೂಲು, ಕಾಲೇಜ್ ಇದರ 2 steps, ಒಂದು ಎನ್ಫೋರ್ಸ್ಮೆಂಟ್ ಇರುತ್ತೆ, ಒಂದು ಅವೇರ್ನೆಸ್ ಇರುತ್ತೆ, ಇನ್ನೊಂದು ಪಾರ್ಟಿಸಿಪೇಷನ್ ಇರುತ್ತೆ. ಈ 3 ಆದಾಗ ಮಾತ್ರ ಇದು ಸಕ್ಸಸ್ಫುಲ್ ಆಗುತ್ತೆ. ಅವೇರ್ನೆಸ್ಸು ನಾವು ಎವ್ರಿ ಟೈಮ್ ಮಾಡ್ತಾನೆ ಇರ್ತೀವಿ, ಅವೇರ್ನೆಸ್ ಎಲ್ಲರಿಗೂ ಗೊತ್ತಿದೆ, ಹೌದಾ. ಈಗ ನಮ್ಮ ಬಸವರಾಜರು ಹಿಡಿದಿರೋ ಮೊಬೈಲು ಸುಮಾರು ಒಂದು 30,000 ರೂಪಾಯಿದಿದೆ. ಅದ್ರ ಕವರು ಇಲ್ಲ ಅಂತಂದ್ರೆ ಇಲ್ಲ 20,000 ಇದೆ, ಇಲ್ಲ 10,000 ಇದೆ, 15,000 ಇರಲಿ. ಸೊ ಎ ಪರ್ಸನ್ ಮೊಬೈಲ್ ಪರ್ಚೇಸ್ ಮಾಡ್ತಾರೆ, ಏನು 50,000 ಇಟ್ಕೊಂಡು 1 ಲಕ್ಷವರೆಗೂ ಪರ್ಚೇಸ್ ಮಾಡ್ತಾರೆ. ಬೈಕ್ ವ್ಯಾಲ್ಯೂ ಎಷ್ಟಿದೆ ಟೂ ವೀಲರದ್ದು? ಅದು 50,000 ಅಂತ ಹಿಡಿದು 1 ಲಕ್ಷ ಇದೆ. ನಿಮ್ಮ ಮೊಬೈಲ್ಗೂ ಅಷ್ಟೇ ಇದೆ, 50,000 ಅಂತ 1 ಲಕ್ಷ, 20,000, 15,000, ಸೊ ಅಪ್ ಟು 1 lakh 1.5 lakh ಮೊಬೈಲ್ ಇದೆ. ನಿಮ್ಮ ಮೊಬೈಲನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ತೊಗೊಂಡ ತಕ್ಷಣ ಏನು ಮಾಡ್ತೀರಾ? ಫಸ್ಟು ಅದಕ್ಕೊಂದು ಸ್ಕ್ರೀನ್ ಗಾರ್ಡು, ಒಂದು ಕವರ್ ಹಾಕ್ತೀರಿ. ನೀವು 1 ಲಕ್ಷ ಬೈಕ್ ತೊಗೊಂಡು ಅದರಲ್ಲಿ ಓಡಾಡೋರು ನೀವು, ಮಾಡೋರು ನೀವು, ನಿಮ್ಮ ಕುಟುಂಬ ಸದಸ್ಯರನ್ನ ಕೂಡಿಸ್ತೀರಿ, ಮಕ್ಕಳನ್ನ ಕೂಡಿಸ್ತೀರಿ. ಆಕ್ಸಿಡೆಂಟಲ್ಲಿ ಮ್ಯಾಕ್ಸಿಮಮ್ ಡೆತ್ ಆಗೋದು ಹೆಡ್ ಇಂಜುರಿ ಅಂತ ಟೂ ವೀಲರ್ಸದ್ದು. ಸೊ ಹಾಗಾಗಿ 100% ಹೆಲ್ಮೆಟ್ ಹಾಕೋದ್ರಿಂದ ಸರ್ಕಾರಕ್ಕಾಗಲಿ ಪೊಲೀಸ್ ಇಲಾಖೆಗಾಗಲಿ ಫೈನ್ ಈಸ್ ನಾಟ್ ದ ಇಶ್ಯೂ. ದ ಪರ್ಪಸ್ ಈಸ್ ಟು ಸೇವ್ ದ ಲೈಫ್ಸ್, ಹೌದಾ. ಒಂದು ಕುಟುಂಬದಲ್ಲಿ ಒಬ್ಬ ದುಡಿಯುವಂಥ ವ್ಯಕ್ತಿ ಬದುಕದ ಅಂತಂತಂದರೆ ಆ ಕುಟುಂಬಕ್ಕೆ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದನ್ನು ನಾವು ಅರ್ಥಕೊಳ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಟ್ರಾಫಿಕ್ದು ಆಗಿರ್ಬೋದು, ಮತ್ತು ಈ ಟಿಂಟೆಡ್ ಗ್ಲಾಸಸ್, ಹೌದಾ. ಟಿಂಟೆಡ್ ಗ್ಲಾಸಸ್ ಜನರಲಿ ಯಾರು ಯೂಸ್ ಮಾಡ್ತಾರೆ ಅಂದರೆ ಕಾಮನ್ ಮ್ಯಾನ್ ಯೂಸ್ ಮಾಡಲ್ಲ. ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಯೂಸ್ ಮಾಡೋದು. ಅವ್ರು ಹೊರಗಡೆ ಎಲ್ಲಿ ಹೋದ್ರು ಏನು ಹೋದ್ರು ಕಣ್ಣಿಗೆ ಕಾಣಬಾರ್ದು ಅಂತಂತೇಳಿ ಆ ರೀತಿ ಟಿಂಟೆಡ್ ಗ್ಲಾಸಸ್ಗಳನ್ನು ಕಪ್ಪು ಏನು ಕವರ್ಸನ್ನು ಹಾಕಿಬಿಟ್ಟು ಹೊರಗಡೆ ಇದ್ದಿದ್ದು ಕಾಣಿಸುತ್ತೆ, ಒಳಗಡೆ ಇದ್ದಿದ್ದು ಯಾರು ಕಾಣಿಸ್ಬಾರ್ದು ಅನ್ನೋಂಥ ಉದ್ದೇಶದಿಂದನೂ ಮಾಡ್ತಾರೆ. ಮತ್ತು ಬಿಸಿಲಿಗೂ ಕೂಡ ಕೆಲವೊಂದಿಷ್ಟು ಜನ ಮಾಡ್ತಾರೆ. ಬಟ್ ದರ್ ಇಸ್ ಸರ್ಟನ್ ಪರ್ಸೆಂಟೇಜ್ ಆಫ್ ಗ್ಲೇರ್ ಇರಬೇಕು ಅನ್ನೋದು ಇದೆ ಅದರಲ್ಲಿ, ನಾಟ್ 100%. ಎ ಸರ್ಟನ್ ಪರ್ಸೆಂಟೇಜ್ ಇಸ್ ಅಲೌಡ್, ನಾಟ್ 100%. ಸೊ ಹಾಗಾಗಿ ಅದನ್ನು ಕೂಡ ನಮ್ಮ ಟ್ರಾಫಿಕ್ ಪೊಲೀಸರು ಅದನ್ನು ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲಿಗೂ ಸಂಬಂಧಪಟ್ಟಂತೆ ಈಗಾಗಲೇ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು ನಡೀತಾ ಇದೆ, ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಲು ಕೂಡ ಪ್ರಾಜೆಕ್ಟ್ನಿಂದ ನಗರಾಭಿವೃದ್ಧಿ ಇಲಾಖೆಯಿಂದ ಸಿಕ್ಕಿದೆ. ಐ ಥಿಂಕ್ ಬೈ June we should be able to have our own traffic management control. So tender and everything will be done by Vijaypur Development Authority. ಅದು ಕೂಡ ಕೆಲಸ ನಡೀತಾ ಇದೆ. By June end we should have a TMC, a traffic management control in place, so that the camera enabled, artificial intelligence based enabled ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಕೂಡ ನಮ್ಮ ಸಿಟಿಗೆ ಬರುತ್ತೆ ಅನ್ನುವಂಥ ಒಂದು ಆಶಾಭಾವನೆಯೂ ಇದೆ. ದ ವರ್ಕ್ ಈಸ್ ಆಲ್ರೆಡಿ ಇನ್ ಪ್ರೋಗ್ರೆಸ್. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಸ್ಗಳು ಏನೇನು ಆಗಬೇಕಾಗಿತ್ತು, ದ ಕಾರ್ಪೊರೇಷನ್ ಯಂತ್ರ ಆಗಿರ್ಬೋದು ಮತ್ತು ವಿಜಯಪುರ ಡೆವಲಪ್ಮೆಂಟ್ ಅಥಾರಿಟಿ ಯಂತ್ರ ಆಗಿರ್ಬೋದು, ಎಲ್ಲ ಕೂಡ ಕೆಲಸಗಳಾಗಿದ್ದಾವೆ. ಇನ್ನೇನು ದ ಟೆಂಡರ್ ಆ್ಯಂಡ್ ವರ್ಕ್ ಆರ್ಡರ್ ಆ್ಯಂಡ್ ದ ಇಂಪ್ಲಿಮೆಂಟೇಷನ್, ಐ ಬಿಲೀವ್ ಇಟ್ ಶುಡ್ ಹ್ಯಾಪನ್ ಇನ್ ನೆಕ್ಸ್ಟ್ 5 months. ಸೊ ಬೈ June we should be able to see all of you including police wearing helmets compulsorily. ಇಲ್ಲ ಅಂತಂತಂದರೆ ಮನೆಗೆ ನೋಟಿಸಸ್ಗಳು, ಚಾನಲ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಸಿಪ್ಲಿನ್, ದ ಸಿವಿಕ್ ಡಿಸಿಪ್ಲಿನ್ ಅನ್ನೋದೇನಿದೆ ಆಟೋಮೆಟಿಕ್ಲಿ ಫಾಲ್ಸ್ ಇನ್ ಲೈನ್. ಸೊ ವಿ ಆರ್ ಹೋಪಿಂಗ್ ಫಾರ್ ದ ಬೆಟರ್ ಫ್ಯೂಚರ್.
ನಮಸ್ಕಾರ ಕರ್ನಾಟಕ A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.